ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹೆದರಿ 6 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಪರೀಕ್ಷೆಗೆ ಹೆದರಿ ನಾಪತ್ತೆಯಾಗಿದ್ದಾರೆ ಒಟ್ಟು 6 ಮಂದಿ ವಿದ್ಯಾರ್ಥಿಗಳು. ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ಶಾಲೆಯ ಮಕ್ಕಳು ನಾಪತ್ತೆಯಾಗಿರುವಂಥದ್ದು. ಹಾವೇರಿಯ ಸುಣಕಲಬಿದರಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಆದರೆ ನಾಪತ್ತೆಯಾಗಿರುವಂತಹ ಮಾಹಿತಿಯನ್ನು ಮುಚ್ಚಿಡ್ತಾ ಇದ್ದಾರೆ ಅಧಿಕಾರಿಗಳು. ಮಕ್ಕಳಿದ್ದಾರೆ ಅಂತ ಶಾಲೆಯ ಹೆಡ್ ಮಾಸ್ಟರ್ ನಾಗರಾಜ್ ಹಾರಿಕೆಯ ಉತ್ತರವನ್ನು ನೀಡ್ತಾ ಇದ್ದಾರಂತೆ. ಅಧಿಕಾರಿ ಅಬ್ದುಲ್ ಮಿರ್ಜಾನ್ ಅವರ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧಿಕಾರಿ ನಾಪತ್ತೆಯಾಗಿರುವಂತಹ ಮಕ್ಕಳಿಗೆ ಎಕ್ಸಾಮ್ ಭಯ ಕಾಡ್ತಾ ಇತ್ತು ಎನ್ನಲಾಗ್ತಾ ಇದೆ. ಒಂದ್ ಕಡೆಗೆ ಮಕ್ಕಳು ಹಾಸ್ಟೆಲ್ನಿಂದ ಹೋಗಿದ್ದಾರೆ ಅನ್ನುವಂತಹ ವಿಚಾರ, ಮತ್ತೊಂದು ಕಡೆಗೆ ಮಕ್ಕಳು ಯಾವುದೇ ಕಾರಣಕ್ಕೂ ಹಾಸ್ಟೆಲ್ನಿಂದ ಹೋಗಿಲ್ಲ ಅಂತ ಅಲ್ಲಿರುವಂತಹ ಹೆಡ್ ಮಾಸ್ಟರ್ ಹೇಳ್ತಾ ಇದ್ದಾರೆ. ಹಾರಿಕೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆದರೆ ಅಲ್ಲಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು 6 ಜನ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ಶಾಲೆಯ ಮಕ್ಕಳು ನಾಪತ್ತೆ ಆಗಿದ್ದಾರೆ. ಅವರ ಫೋಟೋಗಳನ್ನು ಸಹ ನೋಡ್ತಾ ಇದ್ದೀರಾ, ಮತ್ತೆ ಆ ಶಾಲೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇದೇ ಮಕ್ಕಳು ಶಂಕರ್, ಅದರ ಜೊತೆಗೆ ವಿಜಯ್, ಇನ್ನು ಇವರ ಜೊತೆಗೆ ಜೀನದತ್ತ ಸೇರಿ ಒಟ್ಟು 6 ಜನ ವಿದ್ಯಾರ್ಥಿಗಳು ಈಗ ಹಾಸ್ಟೆಲ್ನಿಂದ ಕಾಣೆಯಾಗಿದ್ದಾರೆ, ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾಕೆ ಅಧಿಕಾರಿಗಳು, ಅದರಲ್ಲೂ ಸ್ಪೆಷಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾಕೆ ಇದನ್ನು ಮುಚ್ಚಿಡ್ತಾ ಇದ್ದಾರೆ? ಮಕ್ಕಳು ನಾಪತ್ತೆ ಆದರೂ ಸಹ ಯಾಕೆ ಹೇಳ್ತಾ ಇಲ್ಲ? ಈ ಘಟನೆ ನಡೆದಿರೋದು ಹಾವೇರಿಯ ಸುಣಕಲಬಿದರಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ದೃಶ್ಯಾವಳಿಗಳಿದು. SSLC ಎಕ್ಸಾಮ್ ಇದೆ. SSLC ಎಕ್ಸಾಮ್ಗೆ ಈಗಾಗಲೇ CBSE ಎಕ್ಸಾಮ್ ನಡೀತಾ ಇದೆ, ಸ್ಟೇಟ್ ಎಕ್ಸಾಮ್ಸ್ಗಳು ನಡೀಬೇಕು. ಆ ಸ್ಟೇಟ್ಸ್ ಎಕ್ಸಾಮ್ ಬರುವಂತಹ ಸಂದರ್ಭದಲ್ಲೇ ವಿದ್ಯಾರ್ಥಿಗಳಿಗೆ ಆ ಪರೀಕ್ಷೆಯ ಕಾರಣಕ್ಕಾಗಿ, ಪರೀಕ್ಷೆ ಅಂತಂದರೆ ಮಕ್ಕಳು ಹೆದರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರಗಳು ನಾನಾ ರೀತಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ಮಕ್ಕಳಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಇತ್ತೀಚಿನ ದಿನಗಳಲ್ಲಿ ಈ ಪರೀಕ್ಷೆ ಬಂದರೆ ಸಾಕು ಮಕ್ಕಳಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕ ಆಗೋದೇನು ಅಂದರೆ ಪರ್ಸೆಂಟೇಜನ್ನು ಟಾರ್ಗೆಟ್ ಕೊಡ್ತಾರೆ. ನೀವು 85 ಮೇಲೆ ತೆಗಿಬೇಕು, 90 ಮೇಲೆ ತೆಗಿಬೇಕು, ಆಗ ಮಾತ್ರ ಮುಂದಿನ ಕಾಲೇಜು ಜೀವನ ಬಹಳಷ್ಟು ಸುಗಮವಾಗುತ್ತೆ. ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ಅದರ ಜೊತೆಗೆ ಪೋಷಕರು ಸಹ ಅದೇ ರೀತಿಯಾದಂತಹ ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ತಾರೆ. ಈ ಕಾರಣಕ್ಕಾಗಿಯೇ ಮಕ್ಕಳಿಗೆ ಅದರಿಂದ ಬಹಳಷ್ಟು ಆತಂಕ ಆಗುತ್ತೆ, ಭಯಭೀತರಾಗ್ತಾರೆ. ಈ ಎಲ್ಲ ಕಾರಣಗಳಿಂದನೇ ಈಗ ಮಕ್ಕಳು ಹಾಸ್ಟೆಲನ್ನು ಬಿಟ್ಟು ಪರಾರಿಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಶಿವಾನಂದ್ ಕೊಡ್ತಾರೆ. ಶಿವಾನಂದ್, 6 ಜನ ಮಕ್ಕಳು ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ, ಆದರೆ ಅಧಿಕಾರಿಗಳು ಮಾತ್ರ ಇದನ್ನ ಮುಚ್ಚಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಖಂಡಿತ ಜಗದೀಶ್, ಇಂತಹದೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು ರಾಣೆಬೆನ್ನೂರು ತಾಲೂಕಿನ ಸುಣಕಲಬಿದರಿ ವಸತಿ ಶಾಲೆಯಲ್ಲಿ ಅಂತ ಹೇಳಬಹುದು. ಅಂದ್ರೆ 6 ಜನ ಮಕ್ಕಳು ಏನಂದ್ರೆ ನಮಗೆ SSLC ಪರೀಕ್ಷೆಗೆ ಬರೆಯಲು ಕೂರಿಸ್ತಾರೆ ಅಂತೇಳಿ ಈಗ ಎಸ್ಕೇಪ್ ಆಗಿರುವಂತ, ಅಂದ್ರೆ ಹಾಸ್ಟೆಲ್ನಿಂದ ಹೊರಗಡೆ ಓಡಿ ಹೋಗಿರುವಂತದ್ದು. ಅಂದ್ರೆ ನಿನ್ನೆ ಮತ್ತು ಇವತ್ತು ಏನಂದ್ರೆ 2 ಟೆಸ್ಟ್ ಪರೀಕ್ಷೆಗಳಿದ್ದು, ಈ ಹಿನ್ನೆಲೆ ಆ ಟೆಸ್ಟ್ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಲ್ಲ, ಫೇಲ್ ಆಗ್ತೀವಿ, ಮುಂದಿನ ಪರೀಕ್ಷೆಯಲ್ಲಿ ನಮ್ಗೆ ಕೂರಿಸ್ಕೊಳ್ಳಲ್ಲ, ಹೀಗಾಗಿ ನಾವು ಶಾಲೆಯನ್ನು ಬಿಟ್ಟು ಹೋಗ್ಬೇಕು ಅಂತೇಳಿ 6 ಜನ ಈಗ ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟು ಹೋಗಿರುವಂತದ್ದು. ಅಂಕಿತ್, ಚೇತನ್ ದತ್ ಮತ್ತು ವಿಜಯ್ ಜೊತೆಗೆ ಶಂಕರ್, ವಿಶ್ವನಾಥಯ್ಯ, ಕಾರ್ತಿಕ್ ಅನ್ನೋ ವಿದ್ಯಾರ್ಥಿಗಳು ಈಗಾಗಲೇ ನಾಪತ್ತೆಯಾಗಿರುವಂಥದ್ದು. ಇಷ್ಟಾಗಿದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಪ್ರಿನ್ಸಿಪಾಲ್ ನಾಗರಾಜ್ ಅವರು ಈ ಮಕ್ಕಳ ಕುರಿತು ಕೇಳಿದ್ರೆ ಏನಂತಂದ್ರೆ ಇಲ್ಲ ಒಳಗಡೆ ಇದ್ದಾರೆ, ಇಲ್ಲ ಕ್ಲಾಸಲ್ಲಿ ಇದ್ದಾರೆ ಅಂತೇಳಿ ಕುಂಟು ನೆಪವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮಕ್ಕಳು ಒಳಗಡೆ ಇಲ್ಲ ಅಂತೇಳಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ಜಗದೀಶ್, ಥ್ಯಾಂಕ್ ಯು ಶಿವಾನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.